ಕೈ ಜೋರ ಘೋಷಣೆಗೆ ಹೋಗ್ಬೇಕಾದ್ರೆ ಕೈ ಮೇಲೆ ಎಸ್ ಮಾಡಿ. ನೇಮಕಾತಿಗಳಲ್ಲ ಶ್ರೀಮತ್ ಪ್ರಮಾಣ ಗೋವಿಂದ. ಕೃಷಿ ಇಲಾಖೆಯಲ್ಲಿ 6773 ಹುದ್ದೆಗಳು ಗೋವಿಂದ. ಪಶುಸಂಗೋಪನಾ ಇಲಾಖೆಯಲ್ಲಿ 10,755 ಹುದ್ದೆಗಳು ಗೋವಿಂದ. ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯಲ್ಲಿ 10,000 ಹುದ್ದೆಗಳು ಗೋವಿಂದ. ಸಹಕಾರ ಇಲಾಖೆಯಲ್ಲಿ 8,000 ಗೋವಿಂದ. ಇಂಧನ ಇಲಾಖೆಯಲ್ಲಿ 70 ಹುದ್ದೆಗಳು ಗೋವಿಂದ. ಅರಣ್ಯ ಇಲಾಖೆಯಲ್ಲಿ 6,000 ಹುದ್ದೆಗಳು ಗೋವಿಂದ. ಉನ್ನತ ಶಿಕ್ಷಣ ಇಲಾಖೆಯಲ್ಲಿ 13,000 ಹುದ್ದೆಗಳು ಗೋವಿಂದ ಗೋವಿಂದ. ತೋಟಗಾರಿಕೆ ಇಲಾಖೆಯಲ್ಲಿ 2,000 ಹುದ್ದೆಗಳು ಗೋವಿಂದ. ಸರ್ಕಾರಿ ಹುದ್ದೆಗಳು ಗೋವಿಂದ. ಈ ಆಡಳಿತ ಗೋವಿಂದ. ಇಂಧನ ಇಲಾಖೆ ಗೋವಿಂದ. ಆರ್ಥಿಕ ಇಲಾಖೆ ಗೋವಿಂದ. ಆಹಾರ ನಾಗರಿಕ ಸರಬರಾಜು ಇಲಾಖೆ ಗೋವಿಂದ. ಅರಣ್ಯ ಇಲಾಖೆ ಗೋವಿಂದ. ಕೈಮಗ್ಗ ಜವಳಿ ಇಲಾಖೆ ಗೋವಿಂದ 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 ಗೋವಿಂದ. ಕೃಷಿ ಇಲಾಖೆ ಹುದ್ದೆ ಗೋವಿಂದ ಗೋವಿಂದ ಗೋವಿಂದ. ಶಿಕ್ಷಣ ಇಲಾಖೆ ಸಮಾಜ ಕಲ್ಯಾಣ ಇಲಾಖೆ ಅರಣ್ಯ ಇಲಾಖೆ ಗೃಹ ಇಲಾಖೆ ಗೋವಿಂದ ಗೋವಿಂದ. ಸರ್ಕಾರ ರಾಜ್ಯ ಸರ್ಕಾರಕ್ಕೆ ನಿತ ಮಾಡುತ್ತಿರುವ ರಾಜ್ಯ ಸರ್ಕಾರಕ್ಕೆ ನಿತ ಮಾಡುತ್ತಿರುವ ಮಧು ಬಂಗಾರಪ್ಪನವರಿಗೆ ನಿತ ಮಾಡುತ್ತಿರುವ ಪರಮೇಶ್ವರಿಗೆ ಧಿಕ್ಕಾರ. ಸರ್ಕಾರ ನಮ್ಮ ಹಕ್ಕು ನಾವು IPL ಟಿಕೆಟ್ ಕೇಳ್ತಾ ಇಲ್ಲ. ನಾವು IPL ಟಿಕೆಟ್ ಕೇಳ್ತಾ ಇಲ್ಲ. ನಾವು ಭಿಕ್ಷೆ ಕೇಳ್ತಾ ಇಲ್ಲ. ನಾವು IPL ಟಿಕೆಟ್ ಕೇಳ್ತಾ ಇಲ್ಲ ಸ್ವಾಮಿಗಳಿಗೆ. ನಮ್ಮ ಹಕ್ಕು ಕೇಳ್ತಾ ಇದೀವಿ. ನಮಗೆ ಏನ್ ಮಾಡ್ತಾ ಇದ್ದೀವಲ್ಲ, ಪ್ರತಿ ವರ್ಷ UPSC ತರ ಕ್ಯಾಲೆಂಡರ್ನ ಮೇಂಟೈನ್ ಮಾಡಿ ಅಂತ ಕೇಳ್ತಾ ಇದ್ದೀವಿ. ನಿಮ್ಮನ್ನೇನು ನಾವು ಭಿಕ್ಷೆ ಕೇಳ್ತಾ ಇಲ್ಲ. ನಮಗೆ ಶಿಕ್ಷಕರಂತ ಮಾಡಿದ್ದೀರಾ? ನಮಗೆ ಭ್ರಷ್ಟಾಚಾರ ರೈತ ನೇಮಕಾತಿ ಮಾಡಿ ಅಂತ ಕೇಳ್ತಾ ಇದ್ದೀವಿ. ನೀವು ಮಾಡ್ತಾ ಇರೋದೇನು? ಎಲ್ಲಾ ನೋಟಿಫಿಕೇಶನ್ KPSC ಕೊಡ್ತೀರಲ್ರಿ, ಅದೇನ್ರಿ ಆಗಿದೆ KPSC? ಕೈ ಕೊಡ್ರಿ. ಕ್ಯಾಸೆಟ್ ಎಕ್ಸಾಮ್ ಮಾಡ್ತಾರೆ, ಮರುದಿನನೇ ಈ ಆನ್ಸರ್ ಇರ್ತಾರೆ. ಕೇಳಿ ಕೊಡಿ, ಎಲ್ಲ ನೋಟಿಫಿಕೇಶನ್ ಕೇಳಿ ಕೊಡ್ಬೇಕಂತಾನೆ ನಾವು ಹೋರಾಟ ಮಾಡ್ತಾ ಇದ್ದೀವಿ. KPSC ಕೊಡಬೇಡಿ. KPSC ದನ ಬಡ್ಡಿಯಾಗಿದೆ. ಹಂದಿಗಳು ದಪ್ಪ ಚರ್ಮ ಇರುವ ಹಂದಿಗಳಿದಾರಲ್ಲಿ, ಅವ್ರಿಗೆ ಕೊಟ್ಟು ಏನಾಗುತ್ತೆ? ಅಲ್ಲ, ಇದನ್ನು ಉದ್ದೇಶಿಸಿ ನಮ್ಮ ಪದಾರ್ಥಿಗಳು ಒಂದೆರಡು ಮಾತಾಡಬೇಕಂತ ಕೇಳ್ತೀವಿ. ಇದು ಒಂದಾಗಬೇಕು, ಒಂದೆರಡು ಮಾತಾಡಬೇಕಂತ ಕೇಳ್ತೀವಿ. ಅಯ್ಯಯ್ಯೋ ಅಯ್ಯಯ್ಯೋ ಅಯ್ಯಯ್ಯೋ, ನಾ KPSC ನಾ ಪರಮೇಶ್. ನಮ್ಮ ರಾಜ್ಯ ಸರ್ಕಾರ ಬಂತು, ಇಲ್ಲಿಗೆ 3 ವರ್ಷ ಕಂಪ್ಲೀಟ್ ಆಯ್ತು.
ನೋಟಿಫಿಕೇಶನ್ ಮಾಡಕ್ ಇನ್ನೇ ಸ್ಟಾರ್ಟ್ ಮಾಡಿದ್ರು, ವಿ ಎಲ್ಲ ಸ್ಟಾರ್ಟ್ ಮಾಡಿದ್ರು. ಅಷ್ಟೊತ್ತಿಗೆ ಏನ್ ಮಾಡಿದ್ರು ಅಂದ್ರೆ ಗೊತ್ತಲ್ಲ, ಒಳ ಮೀಸಲಾತಿ ವಿಚಾರ ತಗೊಂಡ್ರು. ಒಳ ಮೀಸಲಾತಿ ವಿಚಾರ ತಗೊಂಡ್ರು ಅಂತ ಹೇಳಿದ್ರು 3 ವರ್ಷದ ಆಯ್ತು, ಇನ್ನೂ ಅದು ಬಗೆನೇ ಇರ್ದಿಲ್ಲ. ರಿಕ್ರೂಟ್ಮೆಂಟ್ ಇವಾಗ ಮಾಡ್ತೀವಿ, ನಾಳೆ ಮಾಡ್ತೀವಿ, ಇನ್ನೊಂದು ವಾರದಲ್ಲಿ ಆಗುತ್ತೆ ಅಂತ ನಮ್ಮ ಮಾನ್ಯ ಗೃಹ ಸಚಿವರು ಪರಮೇಶ್ವರ್ ಅವರು ಹೇಳ್ತಿದ್ದಾರೆ. ಆಮೇಲೆ ಮೀಡಿಯಾದವ್ರು ಕೇಳಿದ್ರೆ ಗೊತ್ತಿಲ್ಲ, ಅದಾಗುತ್ತೆ ನೋಡೋಣ, ಗೊತ್ತಿಲ್ಲ ಅಂತಾನೆ ಹೇಳ್ತಾರೆ. ಇನ್ನೇನು 2 ದಿನದಲ್ಲಿ ನೇಮಕಾತಿ ಆಗುತ್ತದೆ, ಇನ್ನೊಂದು ವಾರದಲ್ಲಿ ನೇಮಕಾತಿ ಆಗುತ್ತದೆ ಅಂತ ಪಾಪ ನಮ್ಮ ಪ್ರಶ್ನೆಯವರೆಲ್ಲ ಕೇಳಿದ್ರೆ ಅತಿ ಶೀಘ್ರದಲ್ಲೇ ನೇಮಕಾತಿ ಆಗುತ್ತೆ, ಇನ್ನೊಂದು 2 days ಅಪ್ಲಿಕೇಶನ್ ಸ್ಟಾರ್ಟ್ ಆಗ್ಬಿಡುತ್ತೆ ಅಂತ ನಮ್ಮ ಗೃಹ ಸಚಿವರು ಹೇಳ್ತಾರೆ. ಆದ್ರೆ ಇಲ್ಲಿವರೆಗೂ ಅವ್ರ ಸರ್ಕಾರ ಬಂದು 3 ವರ್ಷ ಆಯ್ತು, ಒಂದು ನೋಟಿಫಿಕೇಶನ್ ಆಗಿಲ್ಲ. ಪಾಪ ನಮ್ಮ ಹುಡುಗರ ಕಷ್ಟ ಏನು ಅಂತ ಅವ್ರು ಓದ್ತಿರೋರಿಗೆ ಗೊತ್ತು. ಅವ್ರು ನೋಡಿದ್ರೆ ನಮಗೆ IPL ಅಲ್ಲಿ ನಮಗೆ ನಮ್ಮ ಫ್ಯಾಮಿಲಿ ಟಿಕೆಟ್ ಕೊಡ್ರಿ, ನಮಗೆ ಟಿಕೆಟ್ ಕೊಡ್ರಿ, ನಮ್ಗೆ VIP ಸೀಟ್ ಕೊಡ್ಸ್ರಿ ಅಂತ ಅಲ್ಲಿ ಸದನದಲ್ಲಿ ಟಿಕೆಟ್ಗಳು ಕೇಳ್ತಾರೆ ಹೊರತು ನಮ್ಮ ಯುವಕರು ನಿರುದ್ಯೋಗದಲ್ಲಿದ್ದಾರೆ, ಅವರಿಗೆ ಉದ್ಯೋಗ ಕೊಡ್ತಾನ, ನೇಮಕಾತಿ ಮಾಡ್ರಿ, ಒಳ ಮೀಸಲಾತಿ ವಿಚಾರ ಬೇಗ ಬಗೆಹರಿಸ್ರಿ, ರಿಕ್ರೂಟ್ಮೆಂಟ್ ಮಾಡ್ರಿ. ನಮ್ಮ ಸರ್ಕಾರ ಬಂದು 3 ವರ್ಷ ಆಯ್ತು ಅಂತ ಇಲ್ಲಿವರೆಗೂ ಯಾವೊಬ್ಬ ಶಾಸಕ ಆಗ್ಲಿ MLA ಆಗ್ಲಿ ಯಾರು ಏನು ಅಲ್ಲಿ ವಿಚಾರಿಸ್ತಾನೆ ಇಲ್ಲ. ಅವರಿಗೆಲ್ಲ ಎಲೆಕ್ಷನ್ ಹಂಗು ಇನ್ನೊಂದು ವರ್ಷ ಈಗ ಮತ್ತೆ ಬರ್ತಾರೆ ಮನೆ ಬಾಗ್ಲಿಗೆ. ಯಾಕಂದ್ರೆ 3 ವರ್ಷ ಆಯ್ತು, ಇನ್ನೊಂದ್ 2 ವರ್ಷ ಇದೆ. ಲಾಸ್ಟ್ನೇ ವರ್ಷಕ್ಕೆ ಮತ್ತವರು ಪ್ರಚಾರಕ್ಕೆ ಬೇಕಲ್ಲ, ಬಂದು ನಮಗೆ ಓಟ್ ಕೊಡ್ರಿ, ನಾವು ರಿಕ್ರೂಟ್ಮೆಂಟ್ ಮಾಡ್ತೀವಿ, ನೆಕ್ಸ್ಟ್ ಈ ವರ್ಷ ಆಗಿಲ್ಲ, ಒಳ ಮೀಸಲಾತಿ ಬಂತು ಅಂತ ಅದೇ ಕಾರಣ ಹೇಳ್ತಾರೆ ಹೊರತು ಅವ್ರು ಮತ್ತೆ ರಿಕ್ರೂಟ್ಮೆಂಟ್ ಮಾಡಲ್ಲ. ಈ ಹೋರಾಟ ಇಲ್ಲಿಗೆ ನಿಲ್ಲಲ್ಲ. ಇವರು ರಿಕ್ರೂಟ್ಮೆಂಟ್ ಮಾಡಿ ಏನು 3 ಲಕ್ಷ ಹುದ್ದೆಗಳಿದಾವ, ಈಗ ಪ್ರೆಸೆಂಟ್ 58,000 ಉದ್ಯೋಗ ಭರ್ತಿ ಮಾಡ್ಕೊಂತೀವಿ ಅಂತ ಹೇಳಿದ್ರು. ಆದ್ರೂ ಇಲ್ಲಿವರೆಗೂ ಏನು ಮಾಡಿಲ್ಲ. ಇನ್ನೂ 3 ಲಕ್ಷ ಹುದ್ದೆ ಇದಾವೆ, ನಿಗಮ ಮಂಡಳಿ ಹುದ್ದೆಗಳಿದಾವೆ, ಇವನ್ನೆಲ್ಲ ಆದಷ್ಟು ಬೇಗ ಭರ್ತಿ ಮಾಡ್ಕೊಳ್ಳಿ ಅಂತ ನಾವು ಇವತ್ತು ನಮ್ಮ DC ಆಫೀಸಿಗೆ, ನಮ್ಮ DC ಕಡೆಯಿಂದ ರಾಜ್ಯ ಸರ್ಕಾರಕ್ಕೆ ಮನವಿ ಸಲ್ಲಿಸಿದ್ದೀವಿ. ಎಲ್ಲರೂ ಆದಷ್ಟು ಬೇಗ ರಿಕ್ರೂಟ್ಮೆಂಟ್ ಆಗಲಿ. ಬಲೋ ಭಾರತ್ ಮಾತಾ ಕಿ, ಬಲೋ ಭಾರತ್ ಮಾತಾ ಕಿ. ಧಿಕ್ಕಾರ 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 ಧಿಕ್ಕಾರ. ಧಿಕ್ಕಾರ 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 ಧಿಕ್ಕಾರ. ಪರಮೇಶ್ವರಿಗೆ ನಾನು ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ಈ ಗೃಹ ಮಂತ್ರಿ ಪರಮೇಶ್ವರ್ ಇದಾರಲ್ಲ, ಇವ್ರು ಏನ್ ಹೇಳ್ತಾರೆ ಅಂದ್ರೆ ಇನ್ನು 2 ದಿನದಲ್ಲಿ ನೋಟಿಫಿಕೇಶನ್ ಮಾಡ್ತೀನಿ, ಅತಿ ಶೀಘ್ರದಲ್ಲಿ ನೋಟಿಫಿಕೇಶನ್ ಮಾಡ್ತೀನಿ ಅಂತ ಹೇಳ್ತಾರೆ. ಎಲ್ಲೋದ್ರು ಒಬ್ಬ ಗೃಹ ಮಂತ್ರಿಯಾಗಿ ಅವ್ರು ಯಾವ ರೀತಿ ಮಾತಾಡ್ಬೇಕಂತ ಒಂದು ನಾಲೆಜ್ ಕೂಡ ಅವರಲ್ಲಿ ಇಲ್ಲ. ಅದಕ್ಕೆ ಈ ಗೃಹ ಮಂತ್ರಿ ಅಂತ ಅಧಿಕಾರಿಗಳು ಬಂದಿರೋದ್ರಿಂದ ನಮ್ಮ ರಾಜ್ಯ ಸರ್ಕಾರ ಈ ರೀತಿ ಆಗಿದೆ. ಧಿಕ್ಕಾರ ಧಿಕ್ಕಾರ ಪರಮೇಶ್ವರ್ ಅವ್ರಿಗೆ, ಧಿಕ್ಕಾರ ಧಿಕ್ಕಾರ. ಸರ್ಕಾರ ಈ ಕೂಡಲೇ ಹೆಚ್ಚು ನೇಮಕಾತಿ ಪ್ರಾರಂಭಿಸಬೇಕು, ಇಲ್ಲ ಅಂದ್ರೆ ಕರ್ನಾಟಕ ನೇಪಾಳ ಆಗೋದು ಬೇಡ ಅಂತ ಕೇಳ್ಕೊಳ್ತಿದೀವಿ. ಲೇಡೀಸ್ ಅಲ್ಲಿ ಯಾರಾದ್ರೂ ಬಂದು ಇಬ್ರು ಮಾತಾಡಿ.